ಕುರ್ಚಿ ಕಿತ್ತಾಟದ ನಡುವೆ ದೀರ್ಘಾವಧಿ ಸಿಎಂ ದಾಖಲೆ ಬರೆದ ಸಿದ್ದರಾಮಯ್ಯನವರು ಇಂದು ಅಚ್ಚರಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನನ್ನ ಆಡಳಿತದ ಬಗ್ಗೆ ತೃಪ್ತಿ ಇದೆ, ಇನ್ನೂ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಎನ್ನುವ ಸಿಎಂ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ. ಹಾವೇರಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡುವಾಗ ಸಿದ್ದರಾಮಯ್ಯ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಜನರ ಆಶೀರ್ವಾದದಿಂದ ನಾನು ಇಲ್ಲಿಯವರೆಗೂ ಬಂದಿದ್ದೀನಿ, ಇನ್ನೂ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಜನರ ಆಶೀರ್ವಾದ ಇದ್ರೆ ಮುಂದೆಯೂ ಮುಂದುವರಿಯುತ್ತೇವೆ. ನಾನು ಕೊಟ್ಟ ಆಡಳಿತದ ಬಗ್ಗೆ ತೃಪ್ತಿ ಇದೆ ಅಂತ ಹೇಳಿದ್ದಾರೆ. ಇನ್ನು ಅವಧಿ ಪೂರೈಸ್ತೀರಾ ಅಂತ ಮಾಧ್ಯಮದ ಪ್ರಶ್ನೆಗೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಸಿದ್ದರಾಮಯ್ಯ ತಿಳಿಸಿದ್ರು. ಇದೆಲ್ಲವನ್ನ ಡಿಸಿಎಂ ಭಾಗಿಯಾಗಿದ್ದ ವೇದಿಕೆಯಲ್ಲೇ ಮಾತನಾಡಿದ್ದು ಇನ್ನೂ ವಿಶೇಷ. ಸಿದ್ದರಾಮಯ್ಯನವರ ಅಚ್ಚರಿಯ ಹೇಳಿಕೆಯ ನಡುವೆ ಇದೇ ವೇದಿಕೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಿಎಂ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅನ್ನೋ ಸಂದೇಶವನ್ನ ಪರೋಕ್ಷವಾಗಿ ರವಾನಿಸಿದ್ದಾರೆ. ಒಂದು ಮಾತು ಕೊಟ್ಟರೆ ಅದರಂತೆ ನಡೆಯಬೇಕೆಂದು ಹಿಂದೊಮ್ಮೆ ಹೇಳಿದ್ದೆ. ವರ್ಡ್ ಪವರ್ ಈಸ್ ಎ ವರ್ಲ್ಡ್ ಪವರ್ ಅಂತ ನಾನು ಹಿಂದೆ ಹೇಳಿದ್ದೆ. ಅದರಂತೆ ಒಂದು ಮಾತು ಕೊಟ್ಟರೆ ಅದರಂತೆ ನಡೆದುಕೊಳ್ಬೇಕು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜಕಾರಣದಲ್ಲಿ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಮಾತು ಕೊಟ್ಟಂತೆ ನಡಿಬೇಕು, ನುಡಿದಂತೆ ನಡೆದರೆ ಮಾತ್ರ ನಾಯಕ ಅಂತ ಸಿದ್ದರಾಮಯ್ಯ ಎದುರಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಪುನರುಚ್ಚರಿಸಿದ್ದಾರೆ. ಇದು ರಾಜಕೀಯವಾಗಿ ಭಾರೀ ಚರ್ಚೆಗೆ ಗ್ರಾಸ ಆಗಿದೆ. ಕುರ್ಚಿ ಕಿತ್ತಾಟದ ನಡುವೆ ಇಂದು ಹಾವೇರಿಯಲ್ಲಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಮೇಲೆ ಆಸೀನರಾಗಿರೋ ಪ್ರಸಂಗ ನಡೆಯಿತು. ಹಾವೇರಿ ಮೆಡಿಕಲ್ ಕಾಲೇಜು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಷಣ ಮುಗಿಸಿ ಬಂದು ಸಿಎಂ ಸಿದ್ದರಾಮಯ್ಯ ಕುಳಿತಿದ್ದ ಆಸನದಲ್ಲಿ ಡಿಕೆಶಿ ಕುಳಿತಿದ್ದಾರೆ. ಡಿಕೆಶಿ ಭಾಷಣದ ಬಳಿಕ ಸಿದ್ದರಾಮಯ್ಯ ಭಾಷಣ ಮಾಡಲು ತೆರಳಿದ್ರು. ಸಿಎಂಗೆ ಮೀಸಲಿಟ್ಟ ಆ ಆಸನ ಖಾಲಿಯಾಗಿದ್ದರಿಂದ ಕುಳಿತ ಡಿಕೆಶಿ ಪಕ್ಕದಲ್ಲಿ ಕುಳಿತಿದ್ದ ಸಂಸದ ಬಸವರಾಜ ಬೊಮ್ಮಾಯಿ ಜೊತೆ ಮಾತಾಡಿದ್ದಾರೆ. ಮೊದಲೇ ಕುರ್ಚಿ ಕಿತ್ತಾಟ ನಡೀತಿರುವಾಗ ಸಿಎಂಗೆ ಮೀಸಲಿಟ್ಟ ಆಸನದಲ್ಲಿ ಡಿಕೆಶಿ ಕುಳಿತಿದ್ದು ಕಾಂಗ್ರೆಸ್ ಕಾಲಿಳಿಯುತ್ತಿದ್ದವರಿಗೆ ಆಹಾರವಾಗಿದೆ. ಸಿದ್ದರಾಮಯ್ಯ ಸಿಎಂ ಆಗಿ ಅರಸು ದಾಖಲೆ ಮುರಿದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸತೀಶ್ ಜಾರಕಿಹೊಳಿ ಮುಂದಿನ 5 ವರ್ಷ ಸಿಎಂ ಆಗಿ ಇರ್ತಾರೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅರಸು ದಾಖಲೆ ಮುರಿದಿದ್ದು ನಮಗೆಲ್ಲ ಹೆಮ್ಮೆ. ಸಿದ್ದರಾಮಯ್ಯ ದೀರ್ಘಕಾಲದ ಸಿಎಂ ಆಗಿ ಹೊರಹೊಮ್ಮಿದ್ದಾರೆ. ಶೋಷಿತ ಹಿಂದುಳಿದ ವರ್ಗಕ್ಕೆ ಇದು ಸಂತೋಷದ ವಿಷಯ ಅಂತ ಹೇಳಿದ್ರು. ಡಿಕೆಶಿಗೆ ಅವಕಾಶ ಮಾಡಿಕೊಡಲು ಅವರ ಬೆಂಬಲಿಗರು ಮನವಿ ಮಾಡಿದಾರಲ್ಲ ಅನ್ನೋ ಪ್ರಶ್ನೆಗೆ ಯಾರನ್ನ ಕೂರಿಸಬೇಕು, ಯಾರನ್ನ ಇಳಿಸಬೇಕು ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.